ಒಂದು ತಂಗಿಯ ಮದುವೆ ಮಾಡಿದ ಇವರಂತ ಅಣ್ಣಂದಿರಂತ ಈ ಕೆಲಸ ನೀನೇ ನಡ್ಕೊಂಡೇನಮ್ಮ. ಮರ್ಯಾದಿನ ಬಾಳಿದ ಮನೆಯನ್ನು ನೀನು ಹುಟ್ಟಿ ಕಲಂಕನೆ ಕುಲಕ್ಕೆ ಹುಟ್ಟಿದ ಮನೆಯೊಂದು ಜನರು ಕೈ ಮಾಡಿ ತೋರಿಸಿ ಅಂತ ಏನ್ ಮಾಡಿದ್ವಿ ಆ ತಾಯಿ. ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದು ಬಿಟ್ಟೆಯಲ್ಲಮ್ಮ. ನೀನು ಚಿಕ್ಕವಳಿರುವಾಗ ನಾನು ನಿನ್ನ ಅತಿ ಬುದ್ಧಿಸಲಾಗದೆ ಮನೆಯಲ್ಲಿ ಎಲ್ಲ ತಂಗಿ ಹೊಟ್ಟೆ ತುಂಬ ತಿನ್ನಲಿ ಎಂದು ಬೆಳಗಿದ ಈ ನಿನ್ನಂಗನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬಿಟ್ಟೆಯಪ್ಪ. ಸರಿಯಾಗಿ ಬುದ್ಧಿ ಕಲಿಸಿ ಬಿಟ್ಟೆ. ಸ್ವಲ್ಪ ನೀನು ಈ ಮನೆತನದ ಹುಟ್ಟಾಗಿ ಹುಟ್ಟಲಿಲ್ಲಮ್ಮ, ಹುಟ್ಟಾಗಿ ಹುಟ್ಟಿದೆ. ಮತ್ತೊಮ್ಮೆ ನುಡಿದರು ಅಣ್ಣ ಎಂದು ನಿನ್ನ ಹೊಲಸು ಮ್ಯಾಲಿಗೆಯಿಂದ ತಾಯಿ ತಂದೆಯನ್ನು ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಯಿಸಿದ ದೇವರಂತ ಈ ನನ್ನ ಮಗಕ್ಕೆ ಮಸೆ ಬೆಳೆದ ಕೆಲಸ ಮಾಡಿದೆಯಲ್ಲ. ಇದನ್ನೆಲ್ಲ ಮಾಡುವುದಕ್ಕೆ ತಾನಿನ ಕೈಯಾರ ಸ್ವಲ್ಪ ಹಿತ ಕೊಟ್ಟು ಬಿಡಮ್ಮ. ಕುಡಿದು ಸಂತೋಷದಿಂದ ನಿನ್ನ ಮುಂದೆ ಸತ್ತು ಹೋಗ್ತೀವಿ. ಅವಾಗ ನಿನಗೆ ತಿಳಿದಾಗೆ ಮಾಡು. ಶಿಲ್ಪ ನನ್ನ ತಂಗಿಯನ್ನು ಒಳ್ಳೆಯವರನ್ನ ಕೈ ಹಿಡಿಸಿ ನನ್ನ ತಂಗಿಯ ಬಾಳ ಬಂಗಾರವಾಗಬೇಕೆಂಬ ಈ ಅಣ್ಣಂದರಿಗೆ ತಕ್ಕ ಪಾಠ ಕಲಿಸಿದೆಯಮ್ಮ. ತಕ್ಕ ಪಾಠ ಕಲಿಸಿದೆ. ಈ ನಿನ್ನ ಕದ್ದ ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರು ಯಾರಮ್ಮ? ಅವರು ಅತ್ತಿಗೆ ಈ ಊರ ಜಮೀನ್ದಾರ ಮಗ ಕಿರಣೊಂದಿಗೆ ನಮ್ಮ ವೈದ್ಯ ಮಗ ಕಿರಣನೇ ಹೋಗಿ ಎಂತವನನ್ನು ಮದುವೆ ಆಗಲು ಬಯಸಿದಲ್ಲ. ಈ ವಿಷಯ ನಮ್ಮ ಮುಂದೆ ಹೇಳಲು ಸ್ವಲ್ಪ ಆದರೂ ನಿನಗೆ ನೆನಪು ಬಂದಿದೆ ಅಣ್ಣ. ಇವರು ನಮ್ಮ ಮರ್ಯಾದೆಗೆ ಕಳಂಕ ತಂದರಲ್ಲ, ಆ ಕಳಂಕ ತಂದರು. ಹೋಗಿ ಹೋಗಿ ಎಂತ ಕೆಟ್ಟ ಜನರ ಸಹವಾಸ ಮಾಡಿಬಿಟ್ಟಿಯಮ್ಮ ನೀನು. ಅವರೊಂದಿಗೆ ಕೂಡೋದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಮಾಡ್ತೀನಿ ಹೇಳಮ್ಮ. ಸೀತಾ ಅವಳಿಗೇನು ಹೇಳ್ಬೇಡ ಕೇಳ್ಬೇಡ. ನಮ್ಮ ಮನೆತನದ ಮರ್ಯಾದೆ ತೆಗೆದೆ ಹಣ್ಣು ನಮ್ಮ ಮುಂದೆ ಬದುಕಿರಬಾರದು. ಲಕ್ಷ್ಮಣ ಹೊರಹಾಕಿ ಬಿಡುವನು. ನಮ್ಮ ಗಂಡರಿಂದ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕವಾಯಿತು. ಇಂದಿನಿಂದ ನೀನು ನಮ್ಮ ತಂಗಿ ಅಲ್ಲ. ಇವಳೇ ಯಾರ ಜನರಿಂದ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದವಳೆ. ಮತ್ತೊಂದು ಮನೆಯ ಹೆಣ್ಣುಗಳು ಹಾಗೆ ನಿಮ್ಮ ತಂಗಿ ಕಾಮದಾಟವನ್ನು ಆಡಿ ವಸೂರಿಯಾಗಿರುವಳೆ. ಏನು ಅರಿಯದ ಹೆಣ್ಣಿಗೆ ಎಲ್ಲರೂ ಕೂಡಿ ಹುಚ್ಚರ ಹಾಗೆ ಮಾತನಾಡುತ್ತಿರಲಿಲ್ಲ. ಮಿಸ್ಟರ್ ರಾಮಯ್ಯ ಲಕ್ಷ್ಮಣ, ಈ ಹೊತ್ತಿನವರೆಗೆ ನಾನು ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ. ನೀವೇ ನನ್ನ ಮಾತಿಗೆ ಉತ್ತರ ಹೇಳಲು ಮುಂದೆ ಬರುತ್ತಿಲ್ಲ. ಏಕೆ? ನಿಮ್ಮ ಮನಸ್ಸಿನಲ್ಲಿ ಆತಂಕವೇ? ನೋಡಿ, ನೀವು ತಿಳಿದುಕೊಂಡಷ್ಟು ನಿಮ್ಮ ತಂಗಿ ಕೆಟ್ಟವಳಲ್ಲ, ಅಪ್ಪಟ ಚಿನ್ನದಂತವಳು. ನೀವು ತಿಳಿದವರು. ನಾನು ನಿಮಗೆ ಹೆಚ್ಚಿಗೆ ಹೇಳುವುದಿಲ್ಲ. ನಾನಿನ್ನು ಬರುತ್ತೇನೆ. ನನ್ನ ತಂಗಿ ಎಲ್ಲಿ ಕಾಲು ಜಾರಿದಳು ಎಂದು ಸಂಶಯಪಟ್ಟೆವು. ಹೌದು ಕಿರಣ್, ಮನೆಯ ಮರ್ಯಾದೆಯ ಪ್ರಶ್ನೆ ಅದಕ್ಕಾಗಿ ಕೇಳಬೇಕಾಯ್ತು. ಅವಳೇನೋ ಅಂತಹ ಕಾರ್ಯಕ್ಕೆ ಕೈ ಹಾಕಿಲ್ಲ. ನೋಡಿ, ನಿಮ್ಮ ತಂಗಿಯನ್ನು ನಾನು ಮನಸಾರೆ ಪ್ರೀತಿಸಿದ್ದೇನೆ. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದೆ. ಕಿರಣ್, ನಿನಗೆ ಕೊಡಬೇಕಾದ ಹೊರಪಚಾರ ನೀವು ನನಗೆ ಏನು ಕೊಡಬೇಕಾಗಿಲ್ಲ. ಸರಳ ರೀತಿಯಲ್ಲಿ ಹೆಚ್ಚಿನ ಆಡಂಬರವಿಲ್ಲದೆ ತಾವೇ ಮದುವೆ ಮಾಡಿಕೊಟ್ಟರೆ ಸಾಕು. ಸಂತೋಷದಿಂದ ನಿಮ್ಮ ತಂಗಿಯನ್ನು ಮನೆ ತುಂಬಿಸಿಕೊಳ್ಳುತ್ತೇನೆ. ನೋಡಿ, ಆದಷ್ಟು ಬೇಗ ಮದುವೆ ಏರ್ಪಾಟು ಮಾಡಿಬಿಡಿ. ನನಗೆ ಅರ್ಜೆಂಟ್ ಕೆಲಸ ಇದೆ. ನಮಸ್ಕಾರ, ನಾನು ಬರುತ್ತೇನೆ. ಏನು ತಿಳಿಯದೆ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿನ್ನ ಮೇಲೆ ಅಪವಾದ ಹೊರಿಸಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ರೀ, ನಿಮ್ ತಂಗಿಗೆ ಒಳ್ಳೆ ಊಟ ಕರ್ಕೊಂಡು ಬಂದು. ಶಿಲ್ಪ, ಏನು ಅರಿಯದೆ ಹುಚ್ಚನಂತೆ ಮಾತಾಡಿಬಿಟ್ಟೆ ನಮ್ಮ. ಬಾರಮ್ಮ, ಊಟ ಮಾಡೋಣ. ತಂಗಿ,
ಈ ಕೆಟ್ಟ ಕೈಗಳಿಂದ ನಿನ್ನ ಕೆನ್ನಿಗೆ ಹೊಡೆದುಬಿಟ್ಟು ದಯವಿಟ್ಟು ನೀವು ಊರ್ವಾಡ್ಕೊಂಡು ಯಾರು ಈಗ ನಾನು ಇದನ್ನ ಹಗ್ಗ ತಗೊಂಡು ಊರ್ಲ ಹಾಕೊಂಡು ಹೋಗ್ಕೊಂತೀನಿ. ನಾ ಯಾಕೆ ಊರ್ಲ ಹಾಕೊಂಡು ಹೋಗ್ಕೋಲಿ? ಮನೆ ಒಲಿ ಹೊರೆ ಹಾಕ ಕಟ್ಟಿಗಿದ್ದೀನಲ್ಲ, ಕಟ್ಟಿಗೆ ತರಾಕೊಂತೀನಿ. ಒಂದ ಬಿಟ್ಟೆ ಯಾವ ಮಗಳ ಹೋಗಿ ಹೋಗಿ ಕಟ್ಟಿಗೆ ತರುವ ವಿಚಾರ ಅದು ಕಟ್ಟಿಗೆ ಬರ್ತಾವಂತ. ಕಟ್ಟಿಗೆ ಯಪ್ಪ, ನಾ ಎಲ್ಲರ ಹೋಗಿ ಕಟ್ಟಿಗೆ ವರಿ ಮಾಡ್ಕೊಂಡ್ ಬರ್ರಿ. ನಿನಗೆ ಎದಕ್ ಬೇಕಾದ್ರೂ ಒಣ ಹೊಸ ಬರ್ರಿ ನಿನಗ. ನೋಡ, ನೀ ಸಿಕ್ಕಂಗ ನಮ್ಮ ನಡರಸದಾಗ ಭಯಕ್ ಹೋಗ್ಬೇಡ. ನಾವ್ ಮೊದ್ಲಿನ ಸಣ್ಣಕ್ಕಿಲ್ಲ, ನಾ ಸಣ್ಣಕ್ಕಾಗೇನೆ. ನೀನು ಮಾಧುರ ಸಣ್ಣ ಹಾಕಿದ್ದಲ್ಲ, ನನಗೆ ಯಾವ ತರ ಹೆದರಿಕಿದ್ದಿದ್ರವ. ಈಗ ಇಷ್ಟು ದೊಡ್ಡಕ್ಕಾಗಿದ್ದೇವ, ಅದಕ್ಕೆ ನನಗೆ ಹೆದರಿಕೆ ಬರಾಕತ್ತೈತೆ. ಯಪ್ಪ, ನೀನ್ ನನ್ನ ಸಲುವಾಗಿ ಎದರಾಕ್ ಹೋಗ್ಬೇಡಪ್ಪ. ಇಲ್ಲೋಡ, ನಾನ ನಿನ್ನ ಮಗಳದೀನಿ. ಯಾರ ಏನಾರ ಕೆಟ್ಟ ಸವರಿ ಮಾಡಕ್ ಬಂದ್ರ ಅಂದ್ರ ಎರಡು ಕಾಲಿಲೆ ಜಾಡಿಸಿ ಒದ್ದು ಮನೆಗೆ ಕಾಲಿಲ್ಲ ಜಾಡಿಸಿ ಒತ್ತಂತಿದ್ವ. ಆಗ ನಿನ್ನ ನನ ಬಿಡ್ತಿದ್ವ. ನಿನ್ನ ರಕ್ಷೆ ಮಾಡ್ಕೊಂಡು ನಾನಿಂತ ಸೀಜನ್ ಮನೆ ಹಿಡಿದು ಕುಂದಿರ್ಬೇಕಾಗಲ್ವೇ? ಯಪ್ಪ, ಏನ ಹಡತಂದೆ ಯಾಕೆ ನನ್ನ ಹೊಟ್ಟಿ ಉರ್ಸಕತ್ತೀಯೋ ಯಪ್ಪ? ಅಲ್ಲ, ನನಗೆ ಯಾಕರ ನೀನು ಮನೆ ಗಂಟು ಬಿದ್ದೆ ಅಂತೀನಿ. ಎಲ್ಲರ ಹೋದ್ರ ಯಾಕವ ಮಗಳ ಎಲ್ಲೇ ಬಾರಿ ಜೋರ್ದಾರ ಹೊಂಟಿಯಲ್ಲ ಅನ್ನೋದು. ಹೊರಗ್ ಬಂದ್ ನಿಂತ್ರು ಯಾಕವ ಮಗಳ ಹೊರಗ್ ಬಾಳ ನಿಲ್ಲಕತ್ತಿಯಲ್ಲ ಅನ್ನೋದು. ಮನ್ಯಾಗ ಕುಂತು ಬ್ಯಾಸರಕತಿ ಅಂತೇಳಿ ನಾನು ಮನ್ಯಾಗ ಕಟ್ಟಿಗಿಲ್ಲ, ನಮ್ಮ ಬಾಳ್ಯಾಕ ಬೇಕಂತೇಳಿ ಕಟ್ಟಿಗೆ ಹೊರಿ ಮಾಡ್ಕೊಂಡ್ ಬರಾಕೊಂಡ್ರೆ ಮಗಳ ಊರ್ಲ ಹಾಕೊಂಡೀಯ. ಅಯ್ಯೋ ನನ್ನ ಮಗಳ ನೀವು ಊರ್ಲ ಹಾಕೊಂಡ್ರೆ ನನಗತಿ ಏನಾಯ್ತು? ಲಾಭ ಹೊಯ್ಕೊತ ಬಂದಿಲ್ಲ ಯಪ್ಪ. ನನಗೆ ಯಾಕೆ ನಮ್ಮನಿ ಗಾಡಕತ್ತೀಯೋ ಮಾರೇ? ನಮ್ಮ ಮೊದ್ಲಿನಂಗ ಸಂಡೇಕಲ್ಲ ನಾನೀಗ ನೋಡವ ಇಂದ ಮನೆಯಾಗ ಓಡಿ ಹೊತ್ತಿಸ್ಬೇಡ್ರಿ. ಯಾಕ ನಮ್ಮ ಸೌಕಾರ ಪ್ರೇಮರಾಜ ಅವನು ಮಗನ ಮದುವೆ, ಕಿರಣನ ಮದುವೆ ಐತಿವೆ. ಆ ಮದುವೆಗೆ ಹೋಗಿ ನೋಡವ ಹೆಂಗ ಹೇಳ್ತೀನಿ, ಕಂಟು ಮಠ ತಿಂದು ಬರುವಾಗ ನಿನ್ನ ಒಂದ್ ಸ್ವಲ್ಪ ಕಟ್ಕೊಂಡ್ಬರ್ತೀನಿ. ಆದ್ಯಪ್ಪ, ನೀ ಮದುವೆ ಹೋದೇನೋ ಸಾಚಿ ತೊಳೆದ ಬರ್ತೀಯ ಅನ್ನೋದು ಗೊತ್ತಿಲ್ಲ. ನೀನ್ ಕಾಳಜಿ ಇಲ್ಲ ಹೇಳ ಮಗನ ನಿನ್ ಕೈ ಒಂದ್ ಕೂಸ್ ಕೊಟ್ಟಾಗ ಬರೋಬ್ಬರಿ ಆಗೋದಿಲ್ಲ. ಸಮಸ್ಯೆ ಮಾಡ್ತಾನೆ. ಏನ್ ಗಂಟೆ ಬಿದ್ದದ್ದಾನ ಅಂತೀನಿ. ಎಲ್ಲಿ ಹೋದ್ರೂ ಸಮಸ್ಯೆ. ಒಟ್ಟು ಮನ್ಯಾಗಿಂತ ಮುದುಕರು ನಡಬಾರ್ದು ನೋಡ್ರಿ. ಮೊದ್ಲು ಹೋಗಿ ಎಲ್ಲಾರ ಜಂಗಲ್ನಾಗ ಬಿಟ್ಟು ಬರ್ಬೇಕು ಅವ್ರನ್ನ. ತಾವ್ ಮಾಡೋದು ಮಾಡ್ತಾರ ವಯಸ್ಸಾಗ ಎಲ್ಲ ರಗಡ. ನಮ್ಮ ಮಕ್ಕಳ ಅನ್ನೋದ್ಕಿನ ಹಂಗ ಹೊಟ್ಟೆ ಸಂಕಟ ಆಗಿಬಿಡ್ತೈತಿ. ಏನ್ ಮಾಡ್ಬೇಕು? ನಮ್ಮ ಸಂಕಟ ಅವ್ರಿಗೇನು ಗೊತ್ತಾಗ್ಬೇಕು ಅಲ್ಲ. ನಾ ಕಟ್ಟಿಗೆ ಹೊರಿ ಮಾಡಕ್ ಹೋಗ್ತೀನಿ, ಲಗುನ ಬಾ ಅಂತ ಹೇಳಿದ್ದೆ. ಗೋಪಿಗೆ ಇನ್ನೇ ಯಾಕೆ ಬಂದಿಲ್ಲ ನನ್ನ ಸಂಕಟ ಆಗತೈತೆ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೆ ಏನೂ ಇಲ್ಲ. ನನ್ನೇ ಬರಲಿಲ್ಲ, ಕಳೆದಲು ನಾನಲ್ಲ, ನೀನುವಾಗೇನೇ ಇಲ್ಲ. ನೀನೇನೇ ಬಂದೆ ನನ್ನ ಮನಸ್ಸನ್ನ ಗೆದ್ದ ನನ್ನಲ್ಲಿ. ನಾನು ಬಂದು ಬಾಳ ಹೊತ್ತಾತ. ಹೌದಾ? ನೋಡೇ ಇಲ್ಲಲ್ಲ. ಅವನವನ ನೀ ಮಾತಿದ್ದಕ್ಕ ಇಲ್ಲೇ ಕಂಟ್ಯಾಗ ಹಡ್ಕೊಂಡು ಕುಂತಿದ್ದೆ. ಪಾಪ ಹೋಲ್ ಬಿಡ, ಕಂಟ್ಯಾಗ ಹಡ್ಕೊಂಡು ನಿಂತಿದ್ದೆ. ಕೈಯಾಗ ಹಡ್ಕೊಂಡ್ ಬಂದಿಲ್ಲ. ಇಲ್ಲ, ಇಂದು ನನ್ನ 25ನೇ ವರ್ಷದ ಹುಟ್ಟುಹಬ್ಬ. ಎರಡು ದೊಡ್ಡ ಹೋಗಿಲ್ಲ ಲಗುನ. ನನ್ನ ರಾಣಿ ಕಟ್ಟಿಗೆ ಹೋಗ್ತೀನಿ ಬಾ ಅಂತ ಕಣ್ಸಣ್ಣಿ ಮಾಡಿ ಹೇಳಿದ್ದಲ್ಲ, ಅದಕ್ಕೆ ಇಲ್ಲೇ ಇಬ್ರು ಕೂಡಿ ತಿಂದರಾತಂತೇಳಿ ಗಲಗಲಿ ಪಿಕ್ಕ ಪೇಡೆ ತಂದಿದ್ದೇನೆ. ನನ್ನ ಧಾರವಾಡದಿಂದ ತಂದೇನು ಗಲಗಲಿ ಪೇಡೆನ ಅಲ್ಲ ಮರ್ಯ.
ತಂದಿನಿ ಅಂತ ಹೇಳಿ ಹಂಗ ಮುಚ್ಚಿಟ್ಕೊಂಡ್ರೆ ಹಂಗ ಬಡಾನ ಹೊರಗ್ ತೆಗಿಯೋ ಹೊರಯೋ ಹಂಗ ಕೊಡಲ್ಲ. ಮತ್ತೆ ಹೆಂಗ್ ಕೊಡಾನಿ? ನಾನೊಂದು ಪೇಡೆ ನಿನ್ನ ಕೈಯಾಗ ಕೊಡ್ತೀನಿ, ಹಾ ನೀನೊಂದು ಪೇಡೆ ನನ್ನ ಕೈಯಾಗ ಕೊಡು. ನಾನು ಹಾ 1 ಹಾ 2 ಹಾ 3 4 ಅಂತ ಅಂಕಿ ಅನ್ಸೋದ್ರೊಳಗ ನೀನು ನಿನ್ನ ಕೈಯಾಗ ಪೇಡೆ ಇರ್ತೈತಲ್ಲ, ಇರ್ತೈತಲ್ಲ ಅದನ್ನ ನನ್ನ ಬಾಯಾಗಿಡ. ಹಾ ನನ್ನ ಕೈಯಾಗಿನ ಪೇಡೆ ಹಾ ನಿನಗೆ ಇಡ್ತೇನೆ. ಏಟ ಏನ ಕೈಯಾಗ ರೆಡಿ? ಇಲ್ಲೋಡ ನೀ ಬಾಯ ಅಗಲ ಮಾಡ. ಬಿಡಬೇಡ ನೀನು. ಈಗ ನೀ ಬಾಯ ಅಗಲ ಮಾಡ 1 2 3 4 ನಂದು ನಿನ್ನದ್ರಾಗ ನಿಂದು ನಂದು ಬಾಯಾಗ ಬೇರೆ ಹೇಳಿ ಮತ್ತೆ ನಾನು. 1 2 3 ರೆಡಿ? 1 2 3 4 ನೋಡಕ್ ಕೆಟ್ಟು ಬಿರುಸಿದ್ರು ಬಾಯಾಗ ಇಟ್ಟು ಕಟ್ಟ ಬುಳ 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 ನೀರು ಬಂತಲ್ಲ ಬಾಳ ಯಾಕೆ ಎಟ್ರ ಚೀಕೆ ಕಟ್ಟಿಗೆ ಮಾಡ್ಕೊಂಡು ಲಘುವ ಮಗಳ ಅಂತ ಹೇಳಣ ಏನಂತ ಹಾಸ್ಕೊಂಡ್ರ ಕಂಠ ಮುರ್ದ ತಾಯಿ ಇನ್ನೊಮ್ಮೆ ಕರೆಯಲು ಕಳಿಸು. ಆಯ್ತಣ್ಣ. ನೋಡಿ, ನೀವು ಆದಷ್ಟು ಬೇಗ ಒಳಗಡೆ ಹೋಗಿ ಆರ್ತಿ ಅಕ್ಷತೆ ಹಾಗೂ ಗುಮ್ಮಿಂಟತೆ ಇವನ್ನೆಲ್ಲ ಸೇರ್ಕೊಂಡು ಬನ್ನಿ. ಮುಖ್ಯವಾದದ್ದು ಅಂದ್ರೆ ತವರ ಮನೆ ಕುಂಕುಮ, ಆ ತವರ ಮನೆ ಕುಂಕುಮ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ತೆಗೆದುಕೊಂಡು ಬನ್ನಿ, ನಾವು ತಿಳ್ಕೊಂಡು ಕರ್ಕೊಂಡು ಬರಾಕು ಒಂದು ಕಾರಣ ಐತ. ನಮ್ಮ ಸಾವುಕಾರ ಕಿರಣದಲ್ಲ, ಅವನು ಮಾರಿ ನೋಡಿ ಬರ್ಬೇಕಾಗೈತಿ. ನೋಡಪ್ಪ, ಬರ್ಬೇಕಾಗೈತಿ. ಬಂದಿದ್ದು ಬಹಳ ಹೊರಗಾಯ್ತು ಗುಮಾಸ್ತರೆ. ನಮ್ಮ ತಂದೆಯವರ ಸ್ಥಾನದಲ್ಲಿ ನಿಂತು ವಧುವರರ ತಲೆ ಮೇಲೆ ಮಂಗಳಾಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಹೋಗಿ. ಆಯ್ತಪ್ಪ, ಅಕ್ಕಿ ಕಾಳು ಹಾಕೋದು ಮಾತ್ರ ನಿಲ್ಲಿಸ್ತೇನೆ, ಊಟ ಮಾತ್ರ ನಿಲ್ಸುದ್ರಪ್ಪ. ಕಲ್ಯಾಣ ಮಾಡ್ಲಿ. ಲಕ್ಷ್ಮಣ, ಅಕ್ಷತ ಕಾಳನ್ನು ಕೊಟ್ಬಿಡ್ತಾರೆ. ಬಂದ್ರೆ ಅಕ್ಕಿ ಕಾಳಿನ ಕಾಳು ಭಾಳ ಆಗಿದ್ದೈತಿ. ಈಗ ಹತ್ತುದು ಚೆನ್ನಾಗಿತ್ತದು. ಯಾಕಂದ್ರೆ ಈಗ ಭಾಳ ಹೋಗಿ ನಮ್ಗೆ ಲಕ್ಷ್ಮಿ ಭಾಳ ಅಕ್ಷತ ಕೊಟ್ಟು ಬಿಡ್ರಪ್ಪ. ಅಕ್ಷತ ಕೊಟ್ಟು ಬಿಡ್ರ. ನಮಸ್ಕಾರ ಡಾಕ್ಟರ್, ಬನ್ನಿ. ಅಕ್ಕಿ ಕಾಳು ಎಲ್ಲ ಕೊಟ್ಟು ಬಿಡ್ತಿರಲ್ಲ. ಬೀಗ್ರಿ ಬಿಚ್ಚಿ ಬಂಗಾರ ಬಂಗಾರಪ್ಪ. ಎದ್ದು ಬಿಡ್ತೈತಿ ಏನು ಮದುವೆಪ್ಪ? ಎಲ್ಲ ಬೀಗ್ರಿ ಬಿಚ್ಚಿ ಎಲ್ಲಾರು ಬಂದಾರಲ್ಲ. ಎಲ್ಲಾರು ಬಂದಾರಪ್ಪ. ಕೊಡು ತಗೊಳ್ಳೋದು ನಮ್ಮ ಸಾವುಕಾರ ನೋಡಿ ಕೇಳ್ಬೇಕಾಗಿತ್ತ. ಎಲ್ಲ ಕೊಟ್ಟರೆ ಹಂಗಾರೆ ನೋಡಪ್ಪ, ನಾವು ಕೊಡು ಬಾಬತ್ತಿನದು ಇದಕ್ಕೆ ಕೇಳಲ್ಲ. ಏನೇನು ಹೇಳಲ್ಲ.
11 ಎಡೆ 11 ಅಡಿಕೆ 11 ಉತ್ತಕ್ಕೆ 11 ಕೊಬ್ಬರಿ ಬೀಜ ಯಾಕಂದ್ರೆ ನಮ್ಮ ಮೊನ್ನೆ ಒಂದು ಲಗ್ನದಾಗ ಏನ್ ಮಾಡ್ಬಿಟ್ಟಿದ್ರು ಈಗಂತೂ ಅವ್ರಂತೂ ದೊಡ್ಡ ದೊಡ್ಡ ಲಗ್ನ ಒಬ್ಬನ ಮಗ ಅಂತೇಳಿ ಸಾಕಷ್ಟು ಕೊಟ್ಟು ಬಿಡ್ತಾರ ಮನೆ ಕಡೆ ಏನಿಲ್ಲ ಈ ನಡುವೆ ಏನು ವಿಚಾರ ನೋಡ್ತಾರ ನೋಡ ಮೊಮ್ಮಕ್ಳಿಗೆ ಬರ್ತದೆ ಕಟ್ನಾಗ ಇಟ್ಕೊಂಡ್ರ ಸಾರಿ ಅದಕ್ಕೆ ನಾವು ಹೀಗೆ ಮಾಡಿಬಿಟ್ಟಪ್ಪ ಅಂದ್ರೆ ಒಂದು ಗಿಟ್ಟಿದ ಹೌದಲ್ಲ ಅವೆಲ್ಲ ಗಾಡಿಪ ಅದ್ರಾಗ ಅರ್ಧ ಭಾಗ ನನಗ್ ಕೊಡ್ತೇನಂದ್ರೆ ನಾನು ನಿನಗ ಹೇಳ್ತೇನೆ ಏನೇನ್ ತಂದಾರ 11 ತೆಗೆದ ಅದೊಂದು ಸಾಕು ದೊಡ್ಡದೇ ಬೇಕು ನನ್ನ ಮಗಳು ದೊಡ್ಡ ಆಗ್ಯಾರ ಅದಕ್ಕೆ 11 ಗಿಟ್ಟಿಗಾದ್ವ ಅಲ್ಲಿಂದ 11 ಸೇರು ಬ್ಯಾಳಿ 11 ಸೇರು ಚಟ್ನಿ ಬ್ಯಾಳಿ ಅಕ್ಕಿ ಬಾಳಪ್ಪ ಮತ್ತೆ ಅಲ್ಲಿಂದ ಒಂದು ಚಾಲು ಒಂದು ಪಂಜಿ ಅಯ್ಯೋಯಪ್ಪ ಮ್ಯಾಗ 501 ರೂಪಾಯಿ ಚಿಕ್ಕ ಬಂದು ಮಾರಯ್ಯ ಏನತ್ತಲ್ಲ ಮುಂದೆ ಶುರು ಮಾಡಿಬಿಡೋಣಲ್ಲ ಮಂತ್ರ ಶುರು ಮಾಡ್ತಾರೆ ಹಲೋ 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 ಹೊತ್ತಿಂದ ಹಚ್ಬಿಟ್ಟ ಹಲೋ ಯಾರು ನೀವು ಮಾತಾಡೋದು ದರದಲ್ಲಿ ಹೇಳಿ ಟೈಮ್ ಬಾಯಾಗೆತ್ತದ ಹಲೋ ಹಲೋ ನೀನದು ಎಂತ ಹೊತ್ತು ಕಟ್ಟದು ಏನಿಲ್ಲ ಏನದ ದರದಲ್ಲಿ ಹೇಳಿ ನಮ್ಗ ಬಂಡಿಗಾಲ ಬಂಡಿಗಾಲ ಸತ್ತದಿಗಾಲ ಏನದು ಹೇಳ ಬರೋದು ಗಾಲ ಅವನ ಬಡ ಬಡ ಹೇಳ ನಾನು ಮೊದಲೇ ಎಷ್ಟು ಹೇಳಿನಪ್ಪ ಮಂದಿ ಅಂತ ಬಾಯ್ಸಿನಿಂದ ಅಲ್ಲವ್ವ ಬಾರಿ ಎಡವಟ್ಟು ಈಗ ಮಂದಿ ಏನಪ್ಪ ಒಂದು ಪುಗ್ಯ ತಿಂದ್ರೆ ದರ ಹಾಕೋದು ಈಗ ಅಕ್ಕಡಿ ಮುಂದೆ ಎಡವಟ್ಟು ಹತ್ತಿ ಸುಗ್ಗಿ ಅಲ್ಲದು ಹತ್ತಿ ಸುಗ್ಗಿ ಆದ್ರೆ ಜಿಲೇಬಿ ಮೆಣಸಿನ್ಕಾಯಿ ದಾಣಿ ಎಲ್ಲ ಇರ್ತಾವ ಬ್ಯಾಡ ಅಂತ ನಾ ಎಷ್ಟು ಹೇಳಿಲ್ಲ ಈಗ ನೋಡಿ ಎಲ್ಲಿ ಅಂತ ಕೇಳ್ಬೇಕಪ್ಪ ಈಗ ಅಲ್ಲಿ ನಾನು ಮನೆಗೆ ಯಾರು ಬಚ್ಚಿ ಬಿಟ್ಟ ತಂದ್ರೆ ಅವ್ರ ಮನೆಗೆ ನಾನಿನ್ ರಾತ್ರಿ ಉಂಡು ಬಂದೇನೆ ನಿನ್ನೆ ರಾತ್ರಿ ಉಂಡು ಬಂದೇನೆ ಅವರು ಯಾರು ಹೇಳ್ಬೋಡ್ರೆ ಶಂಕರಪಟ್ಟ ಏನಪ್ಪ ಹೇಳ್ರಿ ಏನಿಲ್ಲ ಹೇಳ ನೋಡಿಲ್ಲ ರುಬ್ರುಂಡ ಮಾಡ್ಯಾರ ಮುಂದೆ ಮಾಡ್ಯಾರ ಶಂಕರಪಳೆ ಮಾಡ್ಯಾರ ನಮ್ ದಿವಸ ಅಲ್ಲವ ಬಾಲಿಸ್ ಹಂಗ ಬೇಕಂದ್ರೆ ಪಾಂಡಪ್ ನಗರ ಹಿಂತಿಂತ ಜಿಲೇಬಿ ಅದು ಈಗ ಗಾಳ ಬರತ್ತ ಈಗ ಹೆಣ್ಣು ಬಾಕಿ ತರ್ತಾವ ಕಡಿಕ ಹಂಗೆ ಬಿಲ್ದಂತ ಬೆಳೆದ ಜಿಲೇಬಿ ಖುಷಿ ಪಟ್ಟು ಸುಮ್ಮನಪ್ಪ ನಮ್ದು ಅಂತದಲ್ವಯ್ಯಪ್ಪ ಏನು ಬೆಳಿತಾಗಲೇ ಇರಪ್ಪ ನಾವೀಗ ನಮ್ಮ ಪಾಂಡಪ್ ನಂಗಡಿಯಾಗ ಏನ್ ಮಾಡಿ ಗೊತ್ತಾನೆ ಅವ್ನು ಮಾಡಕ್ ಬರ್ಲಿಲ್ಲ ನಮ್ಮ ಊರು ನಿರ್ಧಾರ ಮಾಡಿದ್ರ ಅವನು ಮಾಡಕ್ ಬರ್ಲಿಲ್ಲ ನಮ್ಮ ಇವರು ಬರಲ್ಲ ಅವ್ರಿಗೆ ಮಾಡಕ್ ಬರ್ಲಿಲ್ಲ ಹಂಗಾರೆ ಏನನ್ನ ಹೇಳಿ ಹೋಗ್ರೆ ನಮ್ಮ ರಾಮಪ್ಪ ಅವ ಮಾಡ್ಯಾನ ಸ್ವಾಮಿ ಪುರೇ ಮಾಡ್ಯಾನ ಅವು ಅಲ್ರ ನಮಗ ಬೇಕಾಗಿತ್ತು ಮೈಸೂರು ಪಕ್ಕ ಅದು ಅಲ್ಲ ಅವ ನೋಡ ಅಲ್ಲ ಬಾಜಿ ತಕ್ಕ ಮಾಡ ನಾನು ಎಷ್ಟು ಬಿಟ್ಟಿದ್ದ ಎಲ್ಲರೂ ಊಟ ಮಾಡಿಕೊಂಡು ಹೋಗಿ ಸುಮ್ಮನೆ ಎಲ್ಲರೂ ಚಂದ ಕಲ್ಕೊಂತೀರಿ ಇದ್ರು ಒಬ್ಬರೇ ಕಡೆ ಹೊಡಿತಾವ ನಾಲ್ಕು ಬರ್ತಾವ
ತೋರ ಹಳೆ ಬಿಡ್ತಾರ ಹಾಕ್ತಿದ್ರು ಹೇಳಿ ಬಿಡ ಯಾವ ಈಗ ಹೇಳ್ಬೇಕ ಹೇಳಿ ಹಣೆಗೆ ಕುಂಕುಮ ಚಂದ, ಕತ್ತಿಗೆ ಮಾಂಗಲ್ಯ ಚಂದ, ಕೈಗೆ ಬಳೆ ಚಂದ, ನನಗೆ ನನ್ನ ಪತಿ ಚರಣ ಚಂದ. ಮಕ್ಕಳು ಹೊರ ಮಕ್ಕಳು ಬರ್ತಾರೆ ಸ್ವಲ್ಪ ಎಲ್ಲರೂ ಊಟ ಮಾಡಿಕೊಂಡು ಹೋಗಿ. ನಮಸ್ಕಾರ, ಹೋಗಿ ಬನ್ನಿ. ಆಯ್ತು ಗಮನಿಸ್ತಾರೆ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ಊಟ ಮುಗಿಸಿಕೊಂಡು ಹೋಗಿ. ಹಾಗೆ ಹೇಳೇನಲ್ಪ ನಾನ ನಮ್ಮ ಪುರೋಹಿತರಿಗೆಲ್ಲ ಕೇಳ್ತಾರ, ಅದನ್ನ ಕೊಡೋರಿಗೆ ನೋಡಪ್ಪ, ನಾನು ಮೊದಲು ಹೇಳ್ಬಿಟ್ಟೇನೆ, ಅಕ್ಕಿ ಕಾಳೆಲ್ಲ ತಿರಿ ಊಟ ಮಾತ್ರ ಮರೆಯಲ್ಲ ಅಂತೇಳಿ. ನನ್ನ ಮಗಳು ಈಗ ದೊಡ್ಡ ಕೈಯ ಅಕ್ಕಿಗೆ ಉದ್ದೇ ಬೇಕಂತ ಮತ್ತು ದಿನ ಬೇಕಂತ ಕೊಡ್ತೀರಿ ಊಟ ನೋಡೋಣ, ಕಳಿಸುವ ವ್ಯವಸ್ಥೆ ಮಾಡ್ರಿ. ಕಿರಣ, ಇದೇ ತಾನೇ ಮದುವೆ ಆಗಿದೆ, ಇವತ್ತೊಂದು ದಿನ ಇದ್ದು ನಾಳೆಗೆ ಹೋಗಿದ್ರಂತಲ್ಲ. ಹೌದು ಕಿರ, ನನ್ನ ಮುದ್ದೆ ತಂಗಿನ ಜೊತೆ ಇವತ್ತೊಂದು ದಿನ ಇರಲು ಅವಕಾಶ ಮಾಡಿಕೊಡು. ಬೇಕಾದ್ರೆ ನಾಳೆ ಮೊದಲನೇ ಬದಿಗೆ ಕಳಿಸಿಕೊಡ್ತೀನಿ. ಬೇಡ, ನಾನು ಆದಷ್ಟು ಬೇಗ ಹೋಗಬೇಕು, ಬೇಗನೆ ಕಳಿಸಿಕೊಡ್ರಿ. ಆಯ್ತಪ್ಪ, ನೀನು ಶಿಲ್ಪವನ್ನು ಕರೆದುಕೊಂಡು ಊಟ ಮಾಡಿದ್ದೀರಿ, ನಾನು ಬೇಗ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ನೀನಾದ್ರೂ ವಿದ್ಯಾವಂತನು, ನೀವು ಮಾಡೋದು ಸ್ವಲ್ಪ ಬುದ್ಧಿ ಹೇಳಬಾರ್ದೇನಪ್ಪ. ಅತ್ತಿಗೆ ತಂಗಿ ತನ್ನ ಮನೆಯನ್ನು ಬಿಟ್ಟು ಹೊಸದಾಗಿ ಗಂಡನ ಮನೆಗೆ ಹೋಗುತ್ತಾಳೆ ಅಂದ್ರೆ ಯಾವ ಅಣ್ಣನಿಗೆ ದುಃಖವಾಗುವುದಿಲ್ಲಮ್ಮ. ಸೀತಾ, ನನ್ನ ತಂಗಿಯನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರುತ್ತಿರಲಿಲ್ಲ ನಾನು. ಇಂದು ಅವಳು ತನ್ನವರ ಮನೆಯನ್ನು ಬಿಟ್ಟು ನನ್ನ ಗಂಡನ ಮನೆಗೆ ಸೇರುತ್ತಿದ್ದಾಳೆ. ದುಃಖವಾಗುವುದಿಲ್ಲವೇ? ಬಸ್ಸಿನ ವೇಳೆ ಆಗ್ತಾ ಇದೆ, ಬೇಗನೆ ಕಳಿಸಿಕೊಡ್ರಿ. ನನ್ನ ತಂಗಿಯನ್ನು ನಿನ್ನ ಜೊತೆ ಸಂಪ್ರದಾಯದಂತೆ ಸಂಸಾರ ಮಾಡಲು ಕಳಿಸಿಕೊಡುತ್ತೇವೆ. ಇವಳನ್ನು ಕಾಪಾಡುವ ಜವಾಬ್ದಾರಿ ನಿನ್ನದಪ್ಪ. ನೀವು ಹೇಳಿದ ಮಾತು ಎಂದು ಮೀರುವುದಿಲ್ಲ. ನೀವು ನಿಮ್ಮ ತಂಗಿಯನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ, ಆಯ್ತೆ? ಹೌದು ಕಿರ, ಹೆಣ್ಣಿಗೆ ತವರು ಮನೆಗಿಂತ ಗಂಡನ ಮನೆಯೇ ಶ್ರೇಷ್ಠ. ಹೆಣ್ಣು ಒಂದಲ್ಲ ಒಂದು ದಿನ ತನ್ನ ತವರ ಮನೆ ಬಿಟ್ಟು ಗಂಡನ ಮನೆ ಸೇರಲೇಬೇಕು. ಕಿರಣ್, ನಿನಗೆ ಕೈ ಮುಗಿದು ಕೇಳುತ್ತೇನೆ, ನನ್ನ ತಂಗಿಗೆ ಯಾವುದೇ ತರಹ ನೋವು ಬರುತ್ತೆ ನೋಡಿಕೊ. ಆಯ್ತು ಲಕ್ಷ್ಮಣ, ನಾನು ತಿಳಿದವನು, ನನಗೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ, ಬೇಗನೆ ಕಳಿಸಿಕೊಡಿ. ಇಷ್ಟು ದಿನ ಈ ನಿನ್ನಣ್ಣನ ಮನೆಯಲ್ಲಿ ಅರಳಿನ ಮಲ್ಲಿಗೆ ಹೂವಿನಂತೆ ಬೆಳೆದಿರುವ ಇಂದು ಇಂಥ ಬಡತನದಿಂದ ಈ ನಿನ್ನನ್ನು ಅಲ್ಲಿ ಯಾವುದಕ್ಕೂ ಕೊರತೆ ಮಾಡಿರಲ್ಲಮ್ಮ. ಇಂದು ಈ ನಿನ್ನಣ್ಣನ ಮನೆಯನ್ನು ಬಿಟ್ಟು ನಿನ್ನ ಗಂಡನ ಮನೆಗೆ ಕಟ್ಟಿದೀಯ ತಾಯಿ. ಹೌದಮ್ಮ, ನಿನ್ನ ಗಂಡ ಒಳ್ಳೆಯವನಾದರೆ ನಿನ್ನ ಮಾವ ಸ್ವಲ್ಪ ಮುಂಬತ್ತಿ. ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ತರುವ ಈ ಅಣ್ಣನ ತಂಗಿಯಾಗಿ ಬಾರಮ್ಮ. ಹೌದಮ್ಮ ಶಿಲ್ಪ, ನಿಮ್ಮಣ್ಣ ಹೇಳ್ತಿರೋ ಮಾತಿನಲ್ಲಿ ಸತ್ಯವಿದೆಯಮ್ಮ. ಆದ್ರೆ ಹೆಣ್ಣು ಯಾವ ರೀತಿಯಾಗಿ ತನ್ನ ಗಂಡನ ಮನೆಯಲ್ಲಿ ನೆಲೆದಂತ ಸಂಸಾರ ಸಾಗಿಸ್ತಾಳು, ಆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತೆ ಬಾಳ್ಬೇಕಮ್ಮ. ಆಯ್ತಲ್ಲ ಅತ್ತಿಗೆ, ನೀವು ಹೇಳದಂತೆ ನಡೆದುಕೊಳ್ಳುತ್ತೇನೆ. ಹುಟ್ಟಿದ ಮನೆಗೂ ಗಂಡನ ಮನೆಗೂ ಯಾವ ಕಲಂಕ ಕೊಡದೆ ನಾನು ಸಾಧ್ವಿ ಹೆಣ್ಣಾಗಿ ಬಾಳುತ್ತೀನಲ್ಲ. ಈ ನಿನ್ನ ತಂಗಿ ಮುತ್ತೈದೆಯಾಗಿ ಬಾಳಲಿ ಅಂತ ಈ ನಿನ್ನಣ್ಣನ ಮನೆಯನ್ನು
ಮುತ್ತಿನ ಮಡದಿಯಾಗಿ ಮಾವನವರಿಗೆ ಎಷ್ಟೆಯ ಜೊತೆಯಾಗಿ ಬರಮ್ಮ ತಂಗಿ. ನೀನೀಗ ಮುತ್ತೈದೆ ಭಾಗ್ಯ ಪಡೆದವಳು ಅಂದರೆ ಮುತ್ತಿನಂತ 5 ರತ್ನಗಳು ನಿನ್ನ ಹತ್ತಿರ ಇವೆ ಅಮ್ಮ. ನಿನ್ನ ಹಣೆಯಲ್ಲಿ ಸೋಗಿಸುತ್ತಿರುವ ತವರು ಮನೆಯ ಕುಂಕುಮ ಮತ್ತು ಮುತ್ತು, ಮೂಗುತಿ 2ನೇ ಮುತ್ತು ತಂಗಿ. ನಿನ್ನ ಕೈಯಲ್ಲಿರುವ ಹಸಿರು ಬಳೆ 4ನೆಯ ಮುತ್ತು. ಶಿಲ್ಪ, ನಿನ್ನ ಕೊರಳಲ್ಲಿರುವ ಪವಿತ್ರ ರಕ್ತ ಮಾಂಗಲ್ಯ 5ನೇ ಮುತ್ತಮ್ಮ. ಈ 5 ಮುತ್ತುಗಳನ್ನು ಪಡೆದ ನೀನು ಗಂಡನ ಮನೆಯಲ್ಲಿ ಸಂಸಾರ ಮಾಡುವ ಸಿದ್ಧರಾದ ಹೆಣ್ಣು ನೋಡಮ್ಮ. ನಿನಗೆ ಯಾವುದೇ ಕಷ್ಟ ಬಂದರು, ಎಷ್ಟೇ ತೊಂದರೆ ಇದ್ದರು ಮುತ್ತೈದೆ ತನವನ್ನು ಮಾತ್ರನೇ ಬೇಡಮ್ಮ. ತಂಗಿ, ಇವು ನಿನ್ನ ಬಾಳಿಗೆ ಕಲ್ಪಡುತ್ತವಮ್ಮ. ಈ 5 ಮುತ್ತುಗಳು ನೋಡಿ ನೀನು ಚೆನ್ನಾಗಿ ಅರಿತುಕೊಂಡಿರಿ. ಜೀವನ ಪರ್ಯಂತ ಸಂಸಾರದಲ್ಲಿ ಸುಖವಾಗಿರಬಹುದಮ್ಮ. ಹೌದು ಶಿಲ್ಪ, ನಿಮ್ಮಣ್ಣ ನಾನು ಹೇಳ್ತಿರುವ ಮಾತಿನಲ್ಲಿ ಸತ್ಯ ಇದೆಯಮ್ಮ. ನಿಮ್ಮಣ್ಣ ಹೇಳಿದಾಗೆ 5 ಮುತ್ತುಗಳನ್ನು ಮರೆತು ಯಾವ ಹೆಣ್ಣು ಹೆಜ್ಜೆ ತಪ್ಪಿ ನಡೆದು ಹೋಗ್ತಾಳೋ ಅವನ್ನೆಲ್ಲ ಮರೆತು ಬರ್ತಾಳೋ ಅವಳ ಜೀವನದಲ್ಲಿ ಗಂಡಾಂತರ ಯಾವತ್ತೂ ತಪ್ಪಿದ್ದಲ್ಲಮ್ಮ, ತಪ್ಪಿದ್ದಲ್ಲ. ಇದೇ ಮೊದಲನೇ ಸಲ ಯಾರು ಇಲ್ಲ ಧರ್ಮ ಪತ್ನಿ ಅಯ್ಯೋ ನೀನ ನಾ ಯಾರನ್ನ ಮಾಡಿದ್ನಲ್ಲ ನೀನ ಬಾ, ನಾನು ನಿನ್ನ ಧರ್ಮ ಪತ್ನಿ ಆಗಕ್ಕೆ ಹೇಳಿದ್ದೀನಿ ಬಾ. ಇಷ್ಟ ಉಸಿರ್ಲೆ ಈ ದಾರಿ ಮ್ಯಾಗ ನನಗ್ ಹಾದು ನಡಿಬೇಕಾದ್ರೆ ಯಾವ ದೇವ್ರ ದರ್ಶನ ಮಾಡ್ಕೊಂಡ್ ಬರಕ್ ಹೊಂಟಿದ್ದಿ? ಅಲ್ಲ ಕಣ್ಣು ದಾರಿ ಮ್ಯಾಗಿಡ್ದ ನೆತ್ತಿ ಮ್ಯಾಗಿಡ್ತಾರ ನೀನು ದಾರಿ ತೋರಿಸಿದ ನೋಡ, ಹಂಗೆಲ್ಲ ಮಾತಾಡಕೋಬೇಡ. ನಾ ಈಗ ದೊಡ್ಡಕ್ಕಿಗೆ ನದ ಮಾಡ ಗೊತ್ತೈತೆ ನಿಂಗ. ಅದಕ್ಕ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ, ಮೀಸಿಗಂದ ದೇಶ ತಿರುಗಲಿಲ್ಲ ಅಂತ, ಅದೇನೋ ಅದಕ್ಕೆ ನೆಲ ನೋಡ್ಲಿಲ್ಲ ಅಂತ. ಯಾರಿಗ್ ಮಾತಾಡಕತ್ತಿ ನೀನು ಮಾತಾಡಿದ ಮಾತು ಹೆಣ್ಣು ತಗೋ. ಯಾರಿಗ್ ಮಾತಾಡಕತ್ತೆ ನನ್ನ ಖಬರ್ ಐತೆ ನಿಮ್ಗೆ? ಖಬರ್ ಐತಲ್ಲ ಈ ಮಾತು ಮಾತಾಡಕತ್ತೇನ? ಯಾಕೋ ಮಾವ ನಿನ್ನ ಮಾತಿನ ದಾಟಿನ ಬೇರೆ ಕಾಣ್ಸಕತ್ತೈತಲ್ಲ. ಇಲ್ಲಡ ಮೊದ್ಲಿನಂಗ್ ತಿಳ್ಕೊಬೇಡ, ನಾ ಈಗ ದೊಡ್ಡಕ್ಕಾಗೀನಿ. ಹೌದಾ? ನನ್ನ ಬೀಳಿಗೆ ತಾಲೂಕಿನ ಮುಳುಗಡೆಯ ಚೆಲಿಯೇ ಈ ದೊಡ್ಡ ಕೇಗಿ ಅಂತ ಚೇಳ ಈ ಮಾತು ಮಾತಾಡಕತ್ತೇನ್ ನೋಡ್. ಕರೆ ನಿನ್ನ ಮನಸ್ಸು ನನ್ನ ಮ್ಯಾಗ ಐತೆ ಇಲ್ಲ? ಯಾಕ ನನ್ನ ಮನಸ್ಸು ನಿನ್ನ ಮ್ಯಾಲ ಐತೋ ಮಾವ? ಯಾಕ
ತಪ್ಸಾಕತ್ತಾಳ್ರಿ ಅಲ್ಲ ಮರೆಯ ನನ್ನ ಮೇಲೆ ಸಂಶಯ ಐತೆ ನಿನಗೆ ಅದನ್ನ ಹೇಳ ಸಂಶಯ ಏನಿಲ್ಲ. ಹೆಣ್ಣಿನ ನೆಲೆ, ಕುದುರೆ ನೆಲೆ, ನೀರಿನ ನೆಲೆ ತಿಳಿದಿಲ್ರಿ. ನೋಡೋಣ ಸಿಕ್ಕಾಗ ನಿನ್ನ ಮದುವೆ ಆಗ್ತೇನಂತ ಮಳೆ ಮಾಡಿಬಿಡ್ತಾಳ ಈಗ. ಆ ಗೋತೆ ಸಿಕ್ಕಾಗ ನೀನೇ ನನ್ನ ರಾಜ ಅಂತ ಹೆಣ್ಣ ಯಾವಾಗ ಹೆಂಗ ಪ್ಲೇಟ್ ಚೇಂಜ್ ಮಾಡ್ತೈತಿ ಹೇಳಾಕ ಬರಂಗಿಲ್ರಿ, ಹೇಳಾಕ್ ಬರಂಗಿಲ್ಲ. ಯಾಕೋ ಮಾವ ಏನೋ ಒಬ್ಬನ ವಿಚಾರ ಮಾಡಕ್ ಹಚ್ಬಿಟ್ಟಿಯಲ್ಲಿ ಏನದು? ಏನೇ ಇಲ್ಲ, ಏರಿದ ನಿನ್ನ ಕುತ್ತಿಗೆಗೆ ಸತ್ತನ ಎಂದು ತಾಳಿ ಕಟ್ಟೆನ ಅಂತ ವಿಚಾರ ಮಾಡಕ. ಅಯ್ಯಯ್ಯೋ ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್ ನನ್ನ ಕಾಡೋನೆ ನನ್ನೆಲ್ಲ ಕಾಯೋನೆ ನನ್ನ ಪ್ರೀತಿ ಕೆಳಗೋನೆ ನನ್ನ ಮೇಲೆ ತಾಗಿ ನಗುಗೆ ಸುರಿದೋನೆ ನನ್ನ ಕಣ್ಣಾಗಿ ಸ್ವರ್ಗ ತಿಳಿದೋನೆ ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್ ನನ್ನ ಕಾಡೋನೆ ನನ್ನೆಲ್ಲ ಕಾಯೋನೆ ನನ್ನ ಪ್ರೀತಿ ಕೆಳಗೋನೆ. ಏ ಮಾವ ನಾನು ನಿನ್ನ ಮದುವೆ ಆಗ್ಬೇಕನ್ನ ವಿಚಾರ ಇಟ್ಕೊಂಡು ದಡ 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 ವಿಚಾರದಾಗ ಬರಾಕತ್ತಿದ್ನ ಅಷ್ಟೊತ್ತಿಗೆ ಟೆಸ್ಟಿಂಗ್ ಆತಂತಿಲ್ಲ. ಹೌದಾ ನನ್ನ ಟೆಸ್ಟಿಂಗ್ ಮಾವ? ಹಂಗಾರ ಈ ನಿನ್ನ ಮಾತು ನಂಬಲ. ನಮ್ಮ ಅಪ್ಪದನ್ನೆಲ್ಲ ಮುದಕ ಅವನ ಹಣೆಗೂ ನನ್ನ ಮಾತು ನೋಡ. ನಾ ಏನಾರ ಸುಳ್ಳು ಹೇಳಿನ ನಿನಗ? ಹೇಳವಾ ನಾ ಏನಾರ ಮೋಸ ಮಾಡಿನ ನಿನಗ? ಹೇಳವಾ ನಾ ಏನಾರ ತಗೊಂಡ್ ಹೊಡಿ ಏನದ ನೀ ಹೇಳೋ ಮಾತನ್ನ ನಾ ಊರಿಗೆ ಬಿಗದ್ರಿ. ನೀ ಏನು ಬೇಕಾದ ಮಾತಾಡಕತ್ತಿಲ್ಲ. ಬಿಡಮ್ಮ ಏನ ನಂದ ನಿಂದು ಸಲಿಗೆ ಐತಿ ಅಂತೇಳಿ ಏನೋ ಸಲಿಗಿಲ್ಲ ಮಾತಾಡ್ದ ಆಟಕ ಸಿಟ್ಟಿಗೆ ಬಂದೇನ. ನೋಡು ನೀ ಹಂಗೆಲ್ಲ ಮಾತಾಡೋಕ್ ಹೋಗ್ಬಾಡ್ಕೊಂಬಾರ, ನಾ ಈಗ ದೊಡ್ಡಕ್ಕಿದ್ದೀನಿ. ಏ ಸೋನ, ನಾ ಸಿಟ್ಟಿಗೆ ಏನ್ರ ದಾರಿಗೆ ತರಬೇಕಂದ್ರ ಇದು ಒಂದು ಅಂತ ನೋಡ್ರಿ. ನಾ ಈಗ ರದ್ದಡ್ಡೇನಿ ಅಂತ ಇವನವ್ನಿ ಈ ಮಾತಿಗಾರ ನಮ್ ಗಾಡಿಗೆ ಬ್ರೇಕ್ ಹಾಕ್ಬೇಕ್ರಿ. ಏನದು ಬ್ರೇಕ್ ಅಂದ್ರೆ? ಬ್ರೇಕ್ ಅಂದ್ರೆ ಅದು ಬೇರೆ ಆಯ್ತು ಬಿಡ. ಅದನ್ನ ತಗೊಂಡು ಏನ್ ಮಾಡ್ತಿದ್ವಿ? ನೋಡ್ ಮಾವ ನಾನಂತ ತಯಾರಿದ್ದೇನೆ. ನೀ ಯಾವಾಗ ಹೂ ಅಂತಿದ್ದಿ ಬೇಕಾದ್ರೆ ಇವತ್ತ ನಡಿ ಹೋಗಿ ಮದುವೆ ಮಾಡ್ಕೊಂಡು ಬಿಡ. ಸರ್ವತ್ನಾಗ ದೇವು ನಮ್ಗೆ ಹಂಗಾರ ತಡ ಮಾಡ್ತೀವಿ ಹೊಡಿಯಲ್ಲ ನಮ್ಮ ದೊಡ್ಡ ಕತ್ತಲಾದ
ಯಪ್ಪ ನಾನು ಎಂದರ ನಿಮ್ಮಿದ್ರೆ ಸುಳ್ಳು ಹೇಳಿದ್ದೇನೆ ಇದ ಇನ್ನಿದ ಇದ ಕೈಲ ಅಕ್ಷತಿ ಕಾಳ ಹಾಕಿ ಅಲ್ಲೇ ಹೊಡ್ಕೊಂಡ ಉಂಡವ ಅಲ್ಲೇ ನಿಂತಿದ್ದಾಗ ನೀರು ಕುಡ್ದಾವ ಆಗಿತ್ತು ಹತ್ತು ಹೊರಗೆ ಉಂಗುಳಿ ಬಂದು ನಿಂತೇನ್ ನೋಡ್ರಿಪ್ಪ ಏನು ಕೋಟಾಧೀಶನ ಮಗ ಒಂದು ಕೈ ಹಿಡಿದಾನೆ ಅದು ನಾ ಬಯಸಿದ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿದಾನೆ ಕಿರಾಣ ನೀ ಮದುವೆ ಆಗುತ್ತೇನೆ ಅಂತ ನನ್ನ ಮುಂದೆ ಹೇಳಿದ್ದಾರೆ ರಾಂಬೆ ಊರು ಚಿಂತಿರುವ ಸುಂದರವಾದ ಹೆಣ್ಣಿನ ಜೊತೆಗೆ ಅದ್ದೂರಿನ ಮನೆ ಮಾಡುತ್ತಿದ್ದೆ ಹೋಗಿ ಹೋಗಿ ನನ್ನ ಮರಳಿ ಕಲಂಕ ತಂದು ಬಿಟ್ಟಲು ಮೂರ್ಖ ಹಾಗಿದ್ದ ಹಾಗೆ ಹೋದ್ರಿಪ್ಪ ಮದುವೆಯಾಗಿದ್ದೇನರ ಸುಳ್ಳು ಮಾಡಾಕ್ ಬರ್ತೈತನ್ರಿಪ್ಪ ನೋಡ್ರಿ ಏನಾರ ನಾವು ಮಾಡಾಕ್ ಹೋದ್ರ ಕಾನೂನಿನ ಪ್ರಕಾರ ಕಾಯ್ದೆ ತೀರ ನಮ್ಮನ್ನ ಒಳಗ ಹಾಕಿ ಸಣ್ಣಗ ಮಕ್ಕಳ ಮೇಲೆ ಮುರಿತಾರ ನಮ್ಮ ಕಾಕಿ ಮಾವನವ್ರ ಈಗ ಏನಾಗೈತ್ರಿಪ್ಪ ಅವ್ರವ್ರ ದೈವದಂಗ ಆಗ್ತೈತಿ ನೋಡ್ರಿ ಬಾಳ ವಿಚಾರದಲ್ಲಿ ಏನಿಲ್ಲ ಈಗಿನ ಕಾಲ ಹುಡುಗ ಹುಡುಗಿಯರಂದ್ರ ದೊಡ್ಡವ್ರ ಮಾತಿನ ಸ್ವಲ್ಪ ಮರ್ಯಾದಿನ ಕೊಡುದಿಲ್ಲ ಅದು ನೋಡ್ರಿಪ್ಪ ಹಿಂಗ ವಾರದಾಗಿತ್ತು ನೋಡ್ ಕುಲ ನೋಡಂಗಲ್ಲ ಜಾತಕ ನೋಡಂಗಲ್ಲ ಅಂತೇಳಿ ಪಾರ್ಟಿಗೆ ಹೋಗಿ ತಮ್ಮಲ್ಲಿ ತಾವ ಫಿಕ್ಸ್ ಮಾಡ್ಕೊಂಡ್ಬರ್ತಾರ್ರಿ ಫಿಕ್ಸ್ ಮಾಡ್ಕೊಂಡ್ಬರ್ತಾರ ಅದು ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಮ್ಮ ಮದುವೆ ತಾವ ಮಾಡ್ಕೊಂಡ ತಂದೆ ತಾಯಿ ಆಶೀರ್ವಾದ ಕೇಳಾಕ್ ಬರ್ತಾರ್ರಿ ಈಗರ ನೋಡ್ರಿಪ್ಪ ನೀವು ಏನಾರ ಅನ್ನಾಕ್ ಹೋದ್ರೆ ಈಗಿನ ಕಾಲ ಹುಡುಗ ಹುಡುಗಿಯರ್ ಕೇಳಂಗಿಲ್ಲ ಆ ವಿಚಾರ ಮಾಡ್ಬೇಡ್ರಿ ಅವ್ರ ದೊಡ್ಡ ಇದ್ದಂಗೆ ಹಾಕತ್ತೆ ಮಾಸ್ತ್ರೆ ನನ್ನ ಮಗ ತನಕ ಅವಮಾನ ಕೊಡ್ಲಿಕ್ಕೆ ಹಾಕಿದ ಆ ರಾಮ ಲಕ್ಷ್ಮಣರನ್ನು ಒಂದು ಗಟ್ಟಿ ಕಾಣಿಸಲೇಬೇಕು ಆ ಮತ್ತು ಎಲ್ಲಿ ಭೂಮಿ ಮೇಲೆ ಬದುಕಬೇಕಾಗುತ್ತೆ ಈ ವಿಷಯ ನನ್ನ ಕೇಳಿದ ಕಿಡಿ ಹೊತ್ತಿಸಲೇಬೇಕು ಈ ನನ್ನ ಕೇಳುವುದನ್ನು ಬೇಕಾದರೆ ಆ ರಾಮ ಲಕ್ಷ್ಮಣರ ವೃಂದವನ್ನು ಸಂತಸಲೇಬೇಕು ನಾನು ಈ ವಿಷಯ ಹೇಳಿ ದೊಡ್ಡ ಗಂಡಂತರ ಸಿಕ್ಕೊಂಡಂಗ ಆತ್ರಿಪ್ಪ ಏನಾತ್ರಿಪ್ಪ ನೋಡ್ರಿ ನಾವು ಈಗ ಏನಾರ ಮಾಡಕ್ ಹೋದ್ರೆ ನೋಡ್ರಿ ಹೇಳ್ತೀನಿ ನಾನು ದೊಡ್ಡ ಪಾಯಿ ಬರ್ತಾರೆ ಯಾರ ಒಂದು ಹಾಕತ್ ನೋಡ್ರಿಪ್ಪ ಇಲ್ಲ ನಾವರ ಕಡಿಸ್ಕೊಂಡು ಏನು ತಪ್ಪುಂದಾಗ ಹೋಗ್ಬೇಕು ಅಂದೆ ಇಲ್ಲಂದ್ರ ರಾಜ ಆ ಲಕ್ಷ್ಮಿ ಕಡಿಸ್ಕೊಂಡ ಬೇನ್ ತಪ್ಪುಂದಾಗ ಹೋಗ್ಬೇಕು ಅಂತ ಹಾಕತ್ ನೋಡ್ರಿಪ್ಪ ಇನ್ನು ಎರಡರಲ್ಲಿ ಒಂದು ಹಾಕತ್ ಬಾ ಏನೋ ಕುರುಕ್ಷೇತ್ರ ಯುದ್ಧ ಅಂತ ಮಾತಾಡಕತ್ತೀರಲ್ಲ ಕಂಪ್ನಿ ನಮ್ಮ ಸೋರಿಗೆ ಆರಾಮ ಹೀಗಾಗಿ ನಮ್ಗೆ ಪವರ್ ಇರ್ಬೋದ ನೋಡ್ರಿ ಇನ್ನು ಯುದ್ಧಕ್ಕೆ ಸಿಕ್ಕಂಗ ನೋಡ್ರಿಪ್ಪ ದೈವ ಏನು ಅದ ವಿಷಯಪ್ಪ ಓಹೋ ಆ ವಿಷಯವೇ ಅಂದಂಗ ತಮಗ್ ಗೊತ್ತುಂಟು ಶ್ರೀಮಂತ ಪ್ರೇಮರಾಜ್ ಅವರ ಏಕೈಕ ಸುಪುತ್ರ ಕಿರಣ್ ಕುಮಾರ್ ಆ ಬಡಕುಣ್ಣಿ ಶಿಲ್ಪಾಳ ಜೊತೆ ಮದುವೆಯಾದ ವಿಷಯ ಅವರು ಈಗ ಹನಿಮೂನಿಗೆ ಹೋಗಿದ್ದಾರೆ ಆ ವಿಷಯ ತಿಳಿದೇ ನಾವು ಇಲ್ಲಿಗೆ ಬಂದೆವು ಈ ನನ್ನ ಸೇಡಿಗಾಗಿ ಆ ರಾಮ ಲಕ್ಷ್ಮಣರ ಸಮಾಜ ಆಗಲೇಬೇಕು ಆ ಮಕ್ಕಳನ್ನು ಭೂಮಿ ಮೇಲೆ ಬದುಕುವಂತಾಡ್ದು ಅಪ್ಲೇ ಕೊಟ್ಟರು ನೋಡ್ರಿ ತಿಕ್ಕಿ ಹೊಡೆದ್ರೊಳಗೆ ನಿಮ್ಮ ಮನೆಯ ತೋರಣ ಮಾಡಿ ಕಟ್ಟುತ್ತೇನೆ ಮೆಟ್ಟಿರಿ ನಿನ್ನ ಧೈರ್ಯ ತೋರಿಸಿ
ಇನ್ನು ತಡ ಮಾಡದೆ ಆ ಮಕ್ಕಳು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಬರಬಹುದು. ಅಷ್ಟರೊಳಗಾಗಿ ಆ ಮಕ್ಕಳ ಹುಟ್ಟು ಅಡಗಿಸಲೇಬೇಕು. ಹಾಗಾದರೆ ಮಾಸ್ತರೇ ಈ ಕೆಲಸ ಹೇಗೆ ಮಾಡಬೇಕು? ಒಂದು ಪ್ಲಾನ್ ಕೊಡಿ. ಏನ್ರಿಪ್ಪ ಮಾರಾಯ, ಒಂದು ದಿನ ನಿಮ್ಮ ಶುಭ ಕೆಲ್ಸಕ್ಕ ನನ್ನ ಪ್ರಾಣ ಹೇಳಿ ನನ್ನ ತೆಲಂಗಾಣ ಮಾಡಿ ಒಯ್ಯತ್ರಿಪ್ಪ. ಮಾಸ್ತರೇ ಹಾಗೆ ಹೀಗೆ ಮಾತಾಡಿದ್ರೆ ಹೇಗೆ? ಹೇಗೆ ಹೇಳಿ? ಹೇಳಿದ್ರು ಏನೈತ್ರಿಪ್ಪ, ಆ ಸುರಾದೇವಿ ಅಪ್ಕೊಂಡ್ರ ಆ ಅಮ್ಮ ತಾನ ಹೇಳ್ತಾಳ. ಸೌಕರ್ಯ ಕುಮಾಸ್ತರು ಹೇಳುವ ಮಾತಲ್ಲಿ 100ಕ್ಕೆ 100ರಷ್ಟು ಸತ್ಯಾಂಶವಿದೆ. ನಮಗೆ ಧೈರ್ಯ ಬರಬೇಕೆಂದರೆ ಆ ಸುರಾದೇವಿಯ ಆಗಮನ ಆಗಲೇಬೇಕು. ಕರ್ಯ ಮಾನ್ಯ ತಂದಿರಬೇಕಲ್ಲವೇ? ಹಾಗಾದರೆ ತಡವತ್ತು ಮಾಡಿ ತಂದು ಕೊಡಿ. ಮುಂದಿನ ಕೆಲ್ಸಕ್ಕ ಬರ್ತದಂತ ಇನ್ನೊಂದು ಬಾಕ್ ತಗೊಂಡಿಟ್ಟೇನ್ರಿ. ಸರ್ಕಾರ ನಿಂತು ಮಗ ಈ ಮನೆಗೆ ಮರುಳಿ ಬರುವಾಗ ಆ ರಾಜ ಲಕ್ಷ್ಮಿ ಬಂದು ಗತಿ ಲೈತಲ್ಲ ಬೀದಿ ಬೀದಿ ಬೇಡಂತ ಮಾಡ್ಬೇಕ್ರಿ. ಇದಕ್ಕಿಂತ ಹೆಚ್ಚಿಂದು ನಿಮಗೆ ಬೇಕಂದ್ರೆ ಈಗಿಂದೀಗ ಅವ್ರ ಮನೆಗೆ ಹೋಗಿ ಸಣ್ಣಗೆ ಅಂತ ಕಡಿಬೇಕು. ಇಟ್ಟು ಬಂದದ್ ನೋಡ್ರಿ ನನ್ನ ಪ್ಲಾನ್. ನಿಮಗೆ ಹಂಗ ಅನ್ಸತ್ತ ಹಂಗ ಮಾಡ್ರಿ. ಲೇ ಮಗನ ಯಾಕೂರಿತ್ತಿಲ್ಲೇ ಏನ್ ಮಾಡ್ತೀನಿ ಮಾಡ ಮಗನ. ಒಂದಿನ ಒಕ್ಕಿಲೇ ಮಗನ ಜೋನ್ ಮಾಡ್ದಂಗ ಒಡಸ್ಕೊಂಡು ನಿನ್ನ ಕೈ ಕಾಲ ಸುಂಡು ಮಾಡಿ ಯಾರೇ ಮಾಡಿಡ್ತಾರಲ್ಲ. ಲೇ ಮಗನ ಯಾಕೂರಿತ್ತಿಲ್ಲೇ ಮಗನ ಅವ್ರಿ ಕೊನೆಗೂ ಒಂದಿನ ಒಕ್ಕಿಲೇ ಮಗನ ಇದೇ ಬಂದಾಗ ನಾನು ತಗೋತಾರೆ. ನಿಮ್ಮ ಕೆಲಸ ಮುಂದಿನಿಂದ ನನ್ನ ಆಟ ಎಬ್ಬಿಸ್ರೆ ಶಿವರಾಜ್ ಹೇಳದ ಕರ್ಯ ಕುಮಾಸ್ತ್ರ ಹೇಳಿದ ಹಾಗೆ ಪುರಾಣದ ಪ್ರವೇಶ ವಿಚಿತ್ರವಾಗಿದೆ. ಕಾಫಿ ಓಲ್ಸ್ ಮಾತಾಡ್ತಾನೆ ಮಗನ ಅಂದ್ರ ಗಂಗನ ನೀ ಮದ್ವಿ ಮಾಡ್ಕೋಬೇಕಂತ ಕನಸ್ ಕಾಣಕತ್ತಿ ಅಂದಂಗ ಆತ. ಓದ್ಲೇ ಆಕೆ ನನ್ನ ಮದುವೆ ಆಗ್ತಾರೆ ಅಂತ ಹೇಳ್ಯಾಳ. ನನಗೂ ಮದ್ವೆ ಆಗ್ತೇನಂತ ಹೇಳಿದ್ರು. ಅಷ್ಟೇ ಅಲ್ಲ, ನಾನು ಅಕ್ಕಿನ ಕರ್ಕೊಂಡು ಹನಿಮನ್ ತೋರ್ಸ್ಕೊಂಡು ಬಂದೇನಿ. ಏ ಬರ್ಮ್ಯ ನೀ ಹೇಳು ಮಾತು ಖರೆ ನಾನೇ ಇದು. ನಾಲ್ಕು ಹೇಳ ನಿನ್ನೆ ರಾತ್ರಿನಾಗರ ಬಂದೇವಿ. ಏನು ಕೊಟ್ಟಿದ್ದಲೇಪ್ಪ? ಏನು ಕೊಟ್ಟಿಲ್ಲ ಅಲ್ಲಿ ಗಂಧಕ್ಕೆ ಮತ್ತು ಇಷ್ಟ ಗಂಗ ಹೇಳಿಲ್ಲ ಅಲ್ಲ ಜೋಕುಮಾರ ಜೋಳ ಹೊರವನ ನೀನು ನನ್ನ ಪ್ರೀತಿ ಮಾಡ್ತೀಯ, ನಾನು ನಿನ್ನ ಗಲ್ಲಕ್ಕೆ ಮುತ್ತು ಕೊಟ್ಟಿನ. ಏನಾರ ಸೋಳೆ ಹೇಳ್ದಿ ಮಗಳ ಎಲ್ಲಡ ಟೈಗರ್ ಹಂಗನ ಗತಿ ನೀನು ಬುದ್ಧಿ ಬುದ್ಧಿ ಕೊಳ್ತೇನೆ. ಟೈಗರ್ ಗಂಗಾ ನನ್ನ ಮದುವೆ ಆಗ್ತೇನಂತ ಹೇಳಿ ನನ್ನ ತೆಗೆ ಒಳಗ ಗುಂಗಿ ಈಗ ಸುಳ್ಳು ಬೇರೆ ಹೇಳಕತ್ತೀಯ. ಏ ಮುಟ್ಗಾರ ನಿನ್ನ ಬಂಡ ಬಾಯನ ಅವಾಗೇನ ಸಣ್ಣಕ್ಕಿದ್ದೆ ಏನಾರ ಹೇಳಿದ್ದೇನೆ. ಈಗ ನಾ ದೊಡ್ಡ ಕೈಗೇನು ಗೊತ್ತೈತೇನ? ಹಿಂಗ ಅಂತ ನನ್ನ ದಾರಿ ತಪ್ಪಿಸ್ಬಿಟ್ಟಾರ್ರಿ. ಈಕಿ ಸಲುವಾಗಿ ನಾ ಎಂತೆಂತ ವೇಷ
ಈಕಿನ ಲಗ್ನ ಆಗ್ಬೇಕಂತ ಬಂದ್ರ ಈಗ ಸುಳ್ಳು ಬೇರೆ ಹೇಳಾಕತ್ತ ಅಂದ್ರ ಏನ್ಲೇ ನಿನ್ ಹಕ್ಕಿಕತ್ತ ಈ ಗಂಗಿ ಮದುವೆ ಆಗೋ ಸಂಬಂಧ ಇಷ್ಟು ದಿನ ನಾಟಕ ಮಾಡ್ದೇನ ಮಗನ ಏನಲ್ಲಿ ಮಗನ ಹೌದು ಗೊತ್ತಿ ಈಕಿನ ಹೊರಬಂದ್ ಹೋಗಿ ಮುಂಬೈದಾಗ ಮಾರ್ಬೇಕಂತ ಮಾಡಿದ್ದೆ ಏನಲೇ ಹಾಲ್ ಕಾಲ ಮಗನ ಹೆಣ್ಣು ಮಕ್ಕಳನ್ನ ಮಾರಿ ಹೊಟ್ಟಿ ತುಂಬಿಸೋಳಂತ ನಿಮ್ಮಂತ ಹಾಲ್ ಕಾಸೊಳೆ ಮಕ್ಕಳು ಇರಬಾರ್ದು ಈ ಜಗತ್ನಾಗ ಗಂಗೆ ಹಾಕಿ ಮಗನ ಸ್ವಂತ ಮುರಿಯಂಗ ಹಾಗ ಅರೆ ದೋಸ್ತ ನನ್ನ ದುರಾಜ ಬುದ್ಧಿಗೆ ನನಗೆ ಸರಿಯಾಗಿ ಪಾಠ ಕಲಿಸಿರಿ ನಾನು ಬಿಟ್ಟು ಬಿಡ್ರಪ್ಪ ಬಿಟ್ಟಲ್ ಮಗನ ಆ ಕಡೆ ಸ್ವಲ್ಪ ತಿರುಗಿಲ್ಲ ಹೆಂಗಾತ ಬರ್ಬು ಮಾಡಿದ ಕೊನೆಯ ಸನ್ನಿವೇಶ ಬಿಡ ನೀನು ಇನ್ನೊಂದ್ಸಲ ಹೆಣ್ಮಕ್ಳು ಸುದ್ದಿ ಊರಾಗ ಯಾರು ಹೆಣ್ಮಕ್ಳು ಬರತ್ತಾರ ಆ ರಸ್ತೆ ಇಡ್ಬೇಕಣ್ಣ ಇನ್ನ ಅವನಿಗೆ ಬರಾಬರಿ ಮಾಡಿದೆ ನೋಡ ಮತ್ತೀಗ ನೀ ಏನ್ ಮಾಡ ನನಗಾಗಿ ಹಗಲಿರೋ ಶ್ರಮಿಸಿದ ಆ ದೇವತೆಯ ಆಶೀರ್ವಾದ ಪಡೆದುಕೊಂಡೇ ಹೋಗುತ್ತೇನೆ. ಅದೇ ನೋಡು ಬಂದೇ ಬಿಟ್ಲು. ಹೌದು ಅತ್ತಿಗೆಮ್ಮ, ನಾಳೆನೇ ನಾನು ಡ್ಯೂಟಿ ಕೆಲಸರಾಗಬೇಕೆಂದು ಹೇಳಿದ್ದಾರೆ. ನಾನು ಈಗಲೇ ಹೊರಡಲೇಬೇಕು. ಅತ್ತಿಗೆ, ನಿಮ್ಮ ಆಶೀರ್ವಾದವು ಸದಾ ನನ್ನ ಮೈದಿನ ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವುದೂ ಭಯ ಇಲ್ಲ. ಅಣ್ಣ, ನಾನು ಬಂದ ನಂತರ ಪ್ರೇಮರಾಜರ ಸಾಲ ತೀರಿಸಿದಾಯಿತು. ನೀವು ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ಶಿಲ್ಪ ಬಂದ ನಂತರ ನನ್ನ ವಿಷಯ ತೀರಿಸಿ ನಾನು ಹೋದ ಮೇಲೆ ನಿಮಗೆ ಪತ್ರ ಬರೆಯುತ್ತೇನೆ. ನಂತರ ನೀವು ನನಗೆ ಪತ್ರ ಬರೆಯಿರಿ. ರಜೆ ಕೇಳ್ಕೊಂಡು ಮನೆಗೆ ಬಾ. ಆದ್ರೆ ನಿನ್ನ ಡ್ಯೂಟಿಗೆ ಮಾತ್ರ ಸಿಟಿ ತರಕ್ ಹೋಗ್ಬೇಡ. ಕೈ ಹಾಕೋಣಲ್ಲ ಈ ನಿಮ್ಮ ಮಗ. ನಾನಿನ್ನು ಬರ್ತೀರ, ನಾ ಆಶೀರ್ವಾದ ಮಾಡಿ. ಲಕ್ಷ್ಮಣ, ನಿನ್ನನ್ನು ಕೈಗೆ ಕೊಡಲಿಕ್ಕೆ ಮನಸ್ಸೇ ಬಂದದ್ದು. ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದ ನಾವು ನೀನು ನೌಕರಿಗೆ ಹೋಗುತ್ತಿ ಎಂದು ಸಂತೋಷದೊಂದಿಗೆ ದುಃಖವೂ ಆಗುತ್ತಿದೆಯಪ್ಪ. ಚಿಕ್ಕ ಮಕ್ಕಳು ಹಾಗೆ ನೀವೆಷ್ಟು ಗಂಡಿನ ಹತ್ತ ಕುಳಿತುಕೊಂಡ್ರೆ ಹೇಗೆ? ಅವ್ರು ನೌಕರಿ ಆದ್ರೂ ಹೊರಗೆ ಬನ್ನಿ. ನಿನ್ನ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರನ್ನು ತರಬೇಕಪ್ಪ. ಇದೇ ಈ ನಿನ್ನ ಅಣ್ಣನ ಮಾತು. ಆಯ್ತನಾ, ನಾನಿನ್ನು ಬರುತ್ತೇನೆ. ನಾವು ಇಂದಿನಿಂದ ಗಂಡ ಎಸೆ ತಕ್ಷಣ ನಿಮ್ಮ ಅಪ್ಪನ ಪಾದ ಹಿಡಿದು ಆಶೀರ್ವಾದ ಕೇಳೋಣ.
ಹಿಂಗಂದ್ರ ಗಂಡ ಎಂತ ಅನ್ನೋದು ಕ್ಯಾನ್ಸಲ್. ನನ್ನ ಮದ್ವಿ ಮಾಡ್ಕೊಂಡ್ ಬಂದಿ ಮನಿಗ್ ಗೊತ್ತಷ್ಟೇ ಏನ್ ಮಾಡ್ತಾ ಗೊತ್ತಾ ಈಕೆ ಹೇಳಕ್ಕೆ ಒಬ್ಬನಿ ಬೇರೆ ಹೇಳಕ್ಕೆ ಸಿಗ್ಲಿಲ್ಲನೆ ಈಗಿನ ತಂದೆ ಏನಂತ ಶಿವದಾರಿ ಬರಲ್ಲ ಅಂದ್ರೆ ನಾ ಏನ್ ಮನೆ ಮರ ಕೆಳಗ ಅಂತ ಮತ್ತೆ ನಿಮ್ಮ ಗಣಸರ ಮತ್ತೆ ಹೆಂಗಸರ್ ಸೀರ್ತಾಳಗ ಅದ ಗೊತ್ತೈತಾನೆ ಅದಕ್ಕೆ ನಾನಿನ್ ಜಪಾನ ಮಾಡ್ತೀನಿ ಬಂದ್ಬಿಡು ನನ್ನ ಜೊತೆ ಜಪಾನ ಮಾಡ್ತಿ ಹೋಗ್ಯ ನೀವು ಹೆಣ್ಣಿನ ಪಕ್ಕ ಅದೇ ಹೋಗ್ಬೇಕಪ್ಪ ಒಬ್ಬುಳಿ ಖಾರ ತಿಂದು ಜೀವ ಹಾಕಿ ಗುಮ್ಮತನ ಹೋಗುದಿಲ್ಲ ಈಗ ನನ್ನ ಪೂರ್ಣ ದೇಶದಲ್ಲಿ ಸಿಕ್ಕಾಲೇಡಿ ಬರ್ಕೊಂಡು ಬಾಯ ಬಂದೈತಿ ಆದ್ರೆ ನಾ ಸಾಕ್ತೇನೆ ಅಂತೆಲ್ಲ ನಿನಗ ತಿಳ್ಕೊಂಡ್ ತಿನ್ನಕ ಜೋಳಿಗೆ ಗಟ್ಟಿಲ್ಲ ಒತ್ತಾತ್ಮನ ಮಗು ಹುಡುಕಾಕಿ ಎಲ್ಲಿ ಯಾಕೆ ಸುರುವಾಸಿ ಬಂದ್ರಪ್ಪ ಕಳ್ಕೊಂಡಿದ್ದು ಗೊತ್ತಿದ್ದ ಅದ್ರಾಗ ನೋಡ್ರಿಪ್ಪ ಮನ್ಯಾಗ ಮಗುಳು ಕೊಟ್ಟು ಆಟೋ ಚಿಂತ ಬಂದ್ರಪ್ಪ ನನಗ ಅಂತ ಹೇಳಿ ಈನಿಗೆ ಹಾಗೆ ಈನಿಗೆ ಹಾಗೆ ನಗಬಾರ್ರಿಪ್ಪ ಯಾಕ್ರಪ್ಪ ಹಿಂಗಾಗಿ ದಾರಿಗೆ ಕೂತೀರಿ ಎಲ್ಲಿ ನನ್ನ ಕಡೆಗೆ ಕೈ ಮಾಡ್ಬಂದಿ ನೀವ ಯಾಕೆ ನೀವು ಮಾರಿ ತೋರಿಸ್ತೀರಿ ನಿನ್ನ ಸುಪುತ್ರಿ ನಿನ್ನ ಪ್ರೀತಿ ಮಗಳ ಸಂಸಾರ 100 ವರ್ಷ ಸುಖವಾಗಿ ಮಾಡಲಂತ ಹೇಳಿ ನಿಂತಲ್ಲೇ 2 ನಿಮಿಷ ಮೌನ ಆಚರಿಸಿದ್ದೆ ಏನಾಗಿದೆ ಅಂತ ಕಣ್ಣಲ್ಲಿ ನೀರು ತೋರಿಸಿರುವೆ ನನಗೇನು ಆಗಿಲ್ಲ ನಾನೀಗ ಮೊದಲಕ್ಕಿಂತಲೂ ಆರಾಮವಾಗಿದ್ದೇನೆ ನೀನು ಅದಕ್ಕೆ ಭಯಪಡಬೇಡ ಸೀತಾ ಭಯಪಡಲು ಅಂತ ಏನಾಗಿದೆ ಸೀತಾ ನಾನು ಮೊದಲಕ್ಕಿಂತಲೂ ಆರಾಮವಾಗಿದ್ದೇನೆ ಈ ತಲೆಯಲ್ಲಿ ಹಲವಾರು ವಿಚಾರ ಮಾಡಬೇಡ
ಇವತ್ತ ಮೈಯಲ್ಲಿ ಆರಾಮಿಲ್ಲತ್ರೆ ಆಹಾರ ಸೇವಿಸಬಾರ್ದೆ. ಅದರಾಗ ಇವತ್ತ ಊರಲ್ಲಿ ಗ್ರಾಮ ದೇವಿಯ ಜಾತ್ರೆ ಇದೆ. ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದಾಗಿನಿಂದ ತಮಗೆ ಪತ್ರ ಬರೆಯುವುದು ನನ್ನಿಂದ ಆಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ. ದಿನಾಲೂ ನನ್ನ ಅತ್ತಿಗೆ ಜೀವ ಬಹಳ ನೆನೆಸುತ್ತದೆ. ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ನವರು ಆದೇಶದಂತೆ ಇಲ್ಲಿ ನನಗೆ ತುಂಬಾ ಕೆಲಸವಿದೆ. ಅತ್ತಿಗೆ ಆರೋಗ್ಯದ ಬಗ್ಗೆ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಬಂದ ನಂತರ ಎಲ್ಲ ವಿಶೇಷತೆ. ತಂಗಿ ಶಿಲ್ಪ ಬಂದಿದ್ದರೆ ಅವಳಿಗೂ ಎರಡನಿಗೂ ನನ್ನ ಆಶೀರ್ವಾದ ತಿಳಿಸಿ. ನನ್ನ ಸಮಾಧಾನವಾಯಿತು ನೋಡಿ. ನಿನ್ನ ಮೈದುನ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸುತ್ತಾನೆ. ನೀನು ಬೇಗ ಹೋಗಿ ದೇವರಿಗೆ ತುಪ್ಪ ದೀಪ ಹಚ್ಚಿ ಪ್ರಸಾದ ತೆಗೆದುಕೊಂಡು ಬಾ. ನಾನು ಬೇಗ ಹೋಗಿ ಬರ್ತೀನಿ. ನೀವು ಡಾಕ್ಟರ್ ಬಂದ ನಂತರ ನಿಮ್ಗೆಲ್ಲ ಏನೇನಾಗುತ್ತೆ ಅಂತ ಅವ್ರ ಸರಿಯಾಗಿ ತೋರಿಸ್ಕೊಳ್ಳಿ. ಇಷ್ಟು ದಿನ ಕೈಯಲ್ಲಿ ಎಡತಟ್ಟೆ ಮಣ್ಣು ಪಾಲಾಯ್ತಲ್ಲ, ಇದೇ ನೀನು ಅಪಶಕುನ. ದೇವರಿಗಂತ ಹೊಂಟೋಳು ಹೋಗೋದು ಶುರು ಮಾಡಬೇಡ. ಅಲ್ಲ, ಇದೆಲ್ಲ ಮೂಢನಂಬಿಕೆ. ನಿನ್ನ ಕೈಯಲ್ಲಿ ಎಡತಟ್ಟೆ ಬೀಳೋದಕ್ಕೂ ಅದಕ್ಕೇನು ಸಂಬಂಧ? ನೀನು ಧೈರ್ಯದಿಂದ ಹೋಗಿ ಬಾ. ನಿಮ್ಮೊಬ್ಬನ ಬಿಟ್ಟು ಹೋಗೋದಕ್ಕೂ ನನಗೆ ಮನಸ್ಸೇ ಬರ್ತಾ ಇಲ್ಲ. ಏನು ಹುಚ್ಚಿ? ಹೇಗದು ಬಂದು ಇಬ್ರು ಕೂಡ ಹೋಗಿ ಆದಷ್ಟು ಬಂದು ಹೋಗೋಣ. ಏನೇ ಹುಚ್ಚಿ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಅದರಾಗ ಇವತ್ತ ಗುಡಿಯೊಳಗ ಬಹಳಷ್ಟು ಗಟ್ಟ ನೋಡು. ನಾ ಆರಾಮಾಗಿ ಹೋಗ್ಬಿಡ್ತೇನೆ. ಇವತ್ತ ತಾಯಿ ದರ್ಶನಕ್ಕ ದೂರದ ಊರಿಂದ ಬಹಳಷ್ಟು ಜನ ಭಕ್ತರು ಬಂದಿರ್ತಾರ. ಅಲ್ಲ, ನಾ ಇಲ್ಲೇ ಇದ್ಕೊಂಡು ಹೋಗ್ಬಿಟ್ರೆ ತಪ್ಪಾಗತ್ತೆ. ನೀವು ಒಬ್ಬಾಕಿನ ಹೋಗಿ ಬಾ. ಹೋಗಿ ಬಾ. ನಾ ಅಲ್ಲಿವರೆಗೂ ನಿನ್ನ ಅಣ್ಣ ಕಳ್ತಿರ್ತೇನೆ. ಈ ನನ್ನ ಹೃದಯವನ್ನು ಚುಚ್ಚಿದಂತೆ ಆಗುತ್ತಿದೆಯಲ್ಲ. ಆ ದೇವರಿಗೆ ಇದ್ದಂತೆ ಆಗಲಿ. ದೈವ ಸಂಕಲ್ಪ ಗದ್ದವರಾರು ಈ ಜಗದಲ್ಲಿ ನಗಿಸುವವನು ಅವನೇ, ನಗಿಸುವವನವನೇ. ವಿಚಿತ್ರವಾಗಿದೆ ಈ ದೈವ ಲೀಲೆ. ಹಾಯಾಗಿ ಮನೆಕೊಳ್ಳೆ ಕಟ್ಟಿದಲ್ಲ, ತೆಗೆದುಕೊಂಡು ಸಾಲವನ್ನು ಇಟ್ಟುಕೊಂಡು ಹಾಯಾಗಿ ಮನೆಯಲ್ಲಿ ಕೊಡ್ತಿರುವೆ. ನಾಟಿ ಆಗೋದಲ್ಲ ನಿನ್ನ ದಂಡ ಬಿಡಕ್ಕೆ. ಅವರಿಗೇನು ಬಂತು? ಇಂಥ ಪಾಂಡ ಧರ್ಮ ಕಲಿಯುವುದರಿಂದಲೇ ನಿಮ್ಮಂತ ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುತ್ತಿರುವುದು. ಸಾವುಕಾರ್ರೆ, ನಿಮ್ಮ ಸಾಲವನ್ನು ಮುಟ್ಟಿಸಿದ್ರೆ ವಿಮುಕ್ತನಾಗ್ತೇನ್ರಿ. ಎಷ್ಟು ದಿನ ತಡ್ಕೊಂಡೆ, ಇನ್ನು ಮುಂದೆ ಬಿಡೋದನ್ರಿ. ಎಷ್ಟು ದಿನ ತಡ್ಕೊಂಡೇನೆ. ಇನ್ನೂ ಸ್ವಲ್ಪ ದಿವಸ ಕಾಲಾವಕಾಶ ಕೊಡ್ರಿ. ನಿಮ್ಮ ಸಾಲಕ್ಕೆ ಬಡ್ಡಿ ಸಮೇತ ಕೊಟ್ಟು ಮುಟ್ಟಿಸ್ತೇನ್ರಿ. ಮಾಡಿದ್ರು ಯಾಕೆ ಸಾಲದಲ್ಲಿ ಒದ್ದಾಡ್ತೀಯ? ಇನ್ನು 1 ಎಕರೆ ಜಮೀನನ್ನು ಮಾರಿ ತಂಗಿ ಶಿಲ್ಪಾಳ ಮದುವೆ ಮಾಡಿದೆ. ನನಗೆ ಇಲ್ಲಿಕ್ಕೆ ಇದೊಂದು ಮನೆ, ಇದನ್ನು ಮಾರಿ ಕೊಡುತ್ತೇನೆ. ಕೊಟ್ಟಿಷ್ಟು ಕಾಲಾವಕಾಶ ಕೊಡುತ್ತೆ. ನೀವು ಕಾಲು ಇದಕ್ಕೆ ಕೇಳ್ಕೊತೇನೆ. ನನ್ನ ಮಗ ರಾಮ, ಎಲ್ಲ ಸಲ್ಲದ ವಿಷಯ ನನ್ನ ಮಗನ ತಲೆಯಲ್ಲಿ ತುಂಬಿ ಸಂಬಂಧ ಬಿಟ್ಟು ನಿಮಗಾಗಿ ನಮ್ಮಂತ ಶ್ರೀಮಂತ ಸಹವಾಸ ನಿಮಗೆ ಬಿಟ್ಟು ಅನ್ನದ ತಟ್ಟೆಯಲ್ಲಿ ತಿನ್ನೋದು ಬಿಟ್ಟು ತಿನ್ನೋದ ತಟ್ಟೆಗೆ ಆಸೆ ಪಟ್ಟರೆ ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಡಿ ಎಂದ. ಇದಕ್ಕೆ ನೀವು ಒಪ್ಪದಿದ್ದಲ್ಲಿ ಆಜೀವ ಪರ್ಯಂತ
ಹುಷಾರಿಲ್ಲ ಸೌಕರ್ಯ ಮಾಡಿದ ತಪ್ಪಿಗೆ ಕ್ಷಮಿಸಿದ್ರಿ ಇದೊಂದಲ್ಲ ನನ್ನನ್ನು ಕ್ಷಮಿಸಿಬಿಡ್ರಿ ಆಯ್ತಪ್ಪ ಕೊಟ್ಟು ಬಿಡಪ್ಪ ಕೊಟ್ಟು ಮುಟ್ಟಿಸ್ತೀನಿ ಮುಟ್ಟಿಸ್ತೀನಿ ಅಂತ ಹೇಳಿಲ್ಲ ಆದಷ್ಟು ಬೇಗ ಕೊಟ್ಟು ಬಿಡ್ತೀನಿ ಏನು ಹೇಗೆ ಕೆಳಗಾಗ್ತಲ್ಲ ಹೇಳು ಬಡವರ ರಕ್ತ ಹೀರಿಸ್ತೀರಲ್ಲ ನಿಮ್ಮಂತ ಹೇಗೆ ತಿನ್ನುವ ಹಲಕ ಕೆಲಸ ಮಾಡೋದಲ್ಲ ನಾವು ಅವರ ಸ್ವಲ್ಪ ಸಾಲ ಕೊಡು ನನ್ನ ಹೆಂಡತಿಯನ್ನು ಸೂಳಿ ಎಂದು ಕೊಟ್ಟಿರುವೆಯದು ನಮಗೂ ಮನೆಯಾಗಿದೆ ನಮಗೂ ನಿಮ್ಮಂತೆ ಮಾತನಾಡಲು ಬರುತ್ತದೆ ಬಡತನವೆಂಬ ಬೀಗ ಬಾಯಿಗೆ ಹಾಕಿದ್ದರಿಂದ ಮಾತನಾಡಲು ಬರುತ್ತಿಲ್ಲ ನಾಚಿಕೆ ಎಂಬ 3 ಅಕ್ಷರಗಳು ನಮ್ಮ ಹತ್ತಿರವಿದ್ದರೆ ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಸಾಹುಕಾರು ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಮಗೆ ಒಪ್ಪಿಸಿಬಿಡು ಇಲ್ಲ ನನ್ನ ಸಾಲವನ್ನು ಮನ್ನಾ ಮಾಡಿಬಿಡ್ತೀವಿ